ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ವಾಲ್ಮೀಕಿ ನಿಗಮದಿಂದ ಆಂಧ್ರದ ಫೈನಾನ್ಸ್ ಸೊಸೈಟಿಗೆ ಹಣ ವರ್ಗಾವಣೆ, ನಕಲಿ ಖಾತೆ ಓಪನ್ ಬಗ್ಗೆ ನಾಗೇಂದ್ರಗೆ ಇಡಿ ಪ್ರಶ್ನೆ. ಎಲ್ಲಾ ಪ್ರಶ್ನೆಗಳಿಗೂ ಅಸ್ಪಷ್ಟವಾದ ಉತ್ತರ ನೀಡಿರುವ ಮಾಜಿ ಸಚಿವ. ವಿಚಾರಣೆಗೆ ಸರಿಯಾಗಿ ಸಹಕರಿಸದ ನಾಗೇಂದ್ರ ಪಿಎ ಹರೀಶ್. ಹಣ ವರ್ಗಾವಣೆ ಬಗ್ಗೆ ಹರೀಶ್ಗೆ ಸಂಪೂರ್ಣ ಮಾಹಿತಿ ಇದೆ. ಹರೀಶ್ ಹೇಳಿಕೆ ಆಧರಿಸಿ ನಾಗೇಂದ್ರಗೆ ಇವತ್ತು ಮತ್ತೆ ವಿಚಾರಣೆ. ಬಳ್ಳಾರಿಯಲ್ಲಿ ವಿಚಾರಣೆಗೆ ಗೈರಾದ ನಾಗೇಂದ್ರ, ಆಪ್ತರಿಗೆ ಸಂಕಷ್ಟ. 4 ಆಪ್ತರಿಗೆ ನೋಟಿಸ್ ಕೊಟ್ಟ ಇಡಿ, ಬೆಂಗಳೂರಿನ ಇಡಿ ಕಚೇರಿಗೆ ಬಂದು ವಿಚಾರಣೆ ಎದುರಿಸುವಂತೆ ಸೂಚನೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣ, 13ನೇ ಆರೋಪಿ ಸತ್ಯನಾರಾಯಣ್ಗೆ ಕೊಲೆ ಮಾಡ್ತಾರೆಂಬ ಆತಂಕ. ಯಾವುದೇ ಹೇಳಿಕೆ ನೀಡದಂತೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಕೋರ್ಟ್ಗೆ ಅರ್ಜಿ. $94 ಕೋಟಿ ವರ್ಗಾವಣೆ ಮಾಡಿದ್ದೆ ನುಂಗಿ ನೀರು ಕುಡಿಯೋಕೆ. ನಕಲಿ ದಾಖಲೆಗಳನ್ನ ಸೃಷ್ಟಿಸೋಕು ರೆಡಿಯಾಗಿತ್ತು ಪ್ಲಾನ್. ಕ್ಯಾಶ್ಗೆ ಕನ್ವರ್ಟ್ ಮಾಡೋಕೆ ಹಣ ಹಾಕಿದ್ದ 200 ಅಕೌಂಟ್ಗಳನ್ನ ಫ್ರೀಸ್ ಮಾಡಿದ ಅಧಿಕಾರಿಗಳು. ನಾಗೇಂದ್ರ ಆಪ್ತರನ್ನು ಹುಡುಕಿ ಕರೆ ತರ್ತಿರುವ ಇಡಿ. ನಿನ್ನೆ ಇಬ್ಬರನ್ನ ಮಾಜಿ ಸಚಿವರ ಮನೆಗೆ ಕರೆಸಿ ವಿಚಾರಣೆ. ಇನ್ನಷ್ಟು ಆಪ್ತರಿಗೂ ನೋಟಿಸ್ ಬರುತ್ತೇನೋ ಅನ್ನೋ ಆತಂಕ. ಬಸನಗೌಡ ದದ್ದಲ್, ಮಾಜಿ ಪಿಎ ಪಂಪಣ್ಣ ರಾಥೋಡ್ ಮನೆಯಲ್ಲೂ ಸರ್ಚಿಂಗ್. ನಿನ್ನೆಯಿಂದಲೂ ಮುಂದುವರೆದಿರುವ ಇಡಿ ಶೋಧ. ಪಂಪಣ್ಣನಿಗೂ ಕಾಡ್ತಾ ಇದೆ ಬಂಧನ ಭೀತಿ. ಮೂಡಾದಲ್ಲಿ ಸಿದ್ದು ಲಾಕ್, ಸಿಎಂ ವಿರುದ್ಧ ಕಂಪ್ಲೇಂಟ್. 2013ರಲ್ಲಿ ಚುನಾವಣೆ ವೇಳೆ ಆಸ್ತಿ ವಿವರವನ್ನ ಘೋಷಿಸಿಲ್ಲ. ಕ್ರಿಮಿನಲ್ ಕೇಸ್ ದಾಖಲಿಸಲು ಆಯೋಗಕ್ಕೆ ಮನವಿ. ಮೂಡಾ ಅಕ್ರಮ ತಾರ್ಕಿಕ ಅಂತ್ಯಕ್ಕೆ ಮುಟ್ಟಿಸಲು ಬಿಜೆಪಿ ಪ್ಲಾನ್. ಸಿದ್ದು ಹಳೆ ಅಸ್ತ್ರವನ್ನೇ ತಿರುಮಂತ್ರಕ್ಕೆ ಕಮಲ ಪಡೆ ಪ್ಲಾನ್. ಆಗಸ್ಟ್ ಮೊದಲ ವಾರ ಪಾದಯಾತ್ರೆ ಹೊರಡಲು ರೂಪುರೇಷೆ. ಕಾಂಗ್ರೆಸ್ ಶಾಸಕರ ಮೇಲೆ ಇಡಿ ದಾಳಿಯಿಂದ ಸರ್ಕಾರಕ್ಕೆ ಮುಜುಗರ. ಮುಂಗಾರು ಅಧಿವೇಶನಕ್ಕೆ ಕೆಲವೇ ದಿನಗಳು ಬಾಕಿ. ಬಿಜೆಪಿ ಸರ್ಕಾರದ ಅವಧಿಯ ಅಕ್ರಮಗಳನ್ನು ಮುಂದಿಡಲು ಕೈಪಡೆ ಪ್ಲಾನ್. ಬಿಬಿಎಂಪಿ ಅಧಿಕಾರಿ ಬಸವರಾಜ್ ಮಾಗಿಗೆ ಲೋಕಾಯುಕ್ತ ಶಾಕ್. ಬೆಂಗಳೂರು, ಕಲಬುರಗಿ ಸೇರಿ 9 ಕಡೆ ದಾಳಿ. ಸಹೋದರಿ ಹೇಮಾಳ ಮನೆಯಲ್ಲಿ ಲಕ್ಷಾಂತರ ಮೌಲ್ಯದ ಕೆಸಿನೋ ಕಾಯಿನ್ಸ್ ಪತ್ತೆ. ಪಿಡಬ್ಲ್ಯೂಡಿ ನಿವೃತ್ತ ಇಂಜಿನಿಯರ್ ಮನೆ ಮೇಲೆ ಲೋಕ ರೇಡ್. ಹಿರಿಯೂರಿನ ಎಂ ರವೀಂದ್ರಪ್ಪ ನಿವಾಸ ಫಾರ್ಮ್ ಹೌಸ್ ಮೇಲೆ ದಾಳಿ. ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ನಿಂದ ಸ್ಪರ್ಧಿಸಿ ಸೋತಿದ್ರ ರವೀಂದ್ರಪ್ಪ. ದರ್ಶನ್ ವಿರುದ್ಧ ಮತ್ತೊಂದು ಮಹತ್ವದ ಸಾಕ್ಷಿ ಆಗ್ತಾರ ಮೋಹನ್ ರಾಜ್. ಕೊಲೆ ಮುಚ್ಚಿ ಹಾಕಲು ಮೋಹನ್ ರಾಜ್ ಕೊಟ್ಟಿದ್ದು 40 ಲಕ್ಷ ಬಳಸಿದ ದರ್ಶನ್. ಇದನ್ನೇ ಸಾಕ್ಷಿಯನ್ನಾಗಿ ಮಾಡಲು ಪೊಲೀಸರ ಚಿಂತನೆ. ಹಾಸನ ನಗರದಲ್ಲಿ ಮತ್ತೆ ಬಾಲ ಬಿಚ್ಚಿಡ್ತಾ ಇರೋ ಪುಂಡರು. ಬೈಕ್ಗೆ ಕಾರು ಟಚ್ ಆದ ಕಾರಣಕ್ಕೆ ಯುವಕರ ಮೇಲೆ ಹಲ್ಲೆ. ಯುವಕನ ಕಡೆಯವರು ಬರ್ತಾ ಇದ್ದಂತೆ ಬೈಕ್ ಬಿಟ್ಟು ಪುಂಡರು ಎಸ್ಕೇಪ್. ಭದ್ರಾ ಡ್ಯಾಂ ಗೇಟ್ ಕಾಮಗಾರಿಯಲ್ಲಿ ಭ್ರಷ್ಟಾಚಾರದ ಶಂಕೆ. ಬಲ್ಕ್ ಹೆಡ್ ಅಳವಡಿಕೆಗೆ ನೆಪದಲ್ಲಿ ಅಧಿಕಾರಿಗಳಿಂದ ಹಣ ಲೂಟಿ ಆರೋಪ. ತರಾತುರಿಯಲ್ಲಿ ಕಾಮಗಾರಿ ನಡೆಸಿ 6.38 ಕೋಟಿ ರೂಪಾಯಿ ಲೂಟಿಗೆ ನಡೆದಿತ್ತ ಸಂಚು. ಶ್ರೀರಂಗಪಟ್ಟಣ ಜಾಮಿಯಾ ಮಸೀದಿಯ ವಿವಾದ ಮತ್ತೆ ಸದ್ದು. ಪ್ರಕರಣದ ವಿಚಾರಣೆ ನಡೆಸಲಿರುವ ಹೈಕೋರ್ಟ್. ಮುಖ್ಯ ಕಾರ್ಯದರ್ಶಿ, ಮಂಡ್ಯ ಡಿಸಿ ಸೇರಿ ಹಲವರಿಗೆ ನೋಟಿಸ್. ರಾಜ್ಯದ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆ. ಬೆಂಗಳೂರಿಗೆ ಆಗಮಿಸಲಿರೋ ಎಐಸಿಸಿ ಸತ್ಯ ಶೋಧನಾ ಸಮಿತಿ. 2 ದಿನಗಳ ಕಾಲ ರಾಜ್ಯದಲ್ಲಿ ಬಿಡಾರ ಹೂಡಿ ವರದಿ ರೆಡಿ. ಮದ್ಯಪ್ರಿಯರಿಗೆ ಶಾಕ್ ನೀಡುತ್ತಾ ರಾಜ್ಯ ಸರ್ಕಾರ. ನಾಳೆ ಅಬಕಾರಿ ಅಧಿಕಾರಿಗಳ ಸಭೆ ಕರೆದ ಸಿಎಂ ಸಿದ್ದರಾಮಯ್ಯ. ಸಭೆಯಲ್ಲಿ ಮದ್ಯದ ದರ ಪರಿಷ್ಕರಣೆಗೆ ಪ್ಲಾನ್. ಡೆಂಗಿ ಝಿಕಾ ಆಯಿತು, ಇದೀಗ ಅಮೀಬಾ ಆತಂಕ. ರಾಜ್ಯದ ಕೇರಳ ಗಡಿ ಭಾಗದಲ್ಲಿ ಹೈ ಅಲರ್ಟ್. ಈಜುಕೊಳಕ್ಕೆ ಮಕ್ಕಳನ್ನ ಕರೆದೊಯ್ಯೋ ಮುನ್ನ ಪೋಷಕರೇ ಹುಷಾರ್.
ಶಿವಣ್ಣ ಗಣೇಶ್ ಅಭಿನಯದ ಸಿನಿಮಾ ಟೈಟಲ್ ಅನೌನ್ಸ್. ಶಿವಗಣ ಸಿನಿಮಾದ ಟೈಟಲ್ ಘೋಷಿಸಿದ ಚಿತ್ರತಂಡ. ನಂದಕಿಶೋರ್ ನಿರ್ದೇಶನ, ಸೂರಪ್ಪ ಬಾಬು ನಿರ್ಮಾಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.